ಹಾಯ್ ಬಾಯ್ಸ್, ನಾವು ಇವಾಗ ಸುಮಾರು ದೂರ ಪ್ರಯಾಣ ಮಾಡಿ ಬಂದ್ವಿ. ತುಂಬಾ ಸುಸ್ತಾಯ್ತು. ಇಲ್ಲೇ ಪಾರ್ಕ್ ಮಾಡೋಣ ಅಂತ ಹೇಳಿದೀನಿ ನಮ್ಮ ಅಣ್ಣವ್ರಿಗೆ, ಈರಣ್ಣವರು. ನಮ್ಮ ನಂದಿನಿ ಮಿಲ್ಕ್ ಪ್ರಾಡಕ್ಟ್ ಜಾಗದಲ್ಲಿ ಪಾರ್ಕ್ ಮಾಡ್ತಾ ಇದೀವಿ. ಇವಾಗ ಮಾತುಕತೆ ಮುಂದುವರಿಸ್ತೀವಿ. ಐ ಲವ್ ಯು ಆ ಸೆಕ್ಸಿ ಬೇಬೆ. ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೆ, ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೆ. ನಾನು ಆವಾಗ್ಲೇ ಹೇಳಿದ್ದೆ ಎಲ್ಲಿ ಹೋಗಿದ್ವಿ ಅಂತ. ನಾವು ಇವಾಗ ತಾನೇ ಒಂದು ಸಿನಿಮಾದ ಮಾತುಕತೆನ ಮುಗಿಸ್ಕೊಂಡು ಬಂದ್ವಿ. ಸಿನಿಮಾ ನೆಕ್ಸ್ಟ್ ವರ್ಷ ತೆರೆ ಕಾಣಲಿದೆ. ಮಾತುಕತೆ ಎಲ್ಲ ಮುಗಿದಿದೆ. ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮುಗಿದಿದೆ. ಅಲ್ಲಿ ಹಿಂದ್ಗಡೆ ಡೈರೆಕ್ಟರ್ ಬರ್ತಾ ಇದಾರೆ. ತುಂಬಾ ಒಂದು ಸಸ್ಪೆನ್ಸ್ ಇದೆ ಮೂವಿಯಲ್ಲಿ ಆ ಕತೆ ಕೇಳಿದಾಗ. ಯಾಕಂದ್ರೆ ಇವಾಗ ಬಿಗಿನಿಂಗ್ ಅಷ್ಟೇ. ಇವಾಗ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜನಕ್ಕೆ, ನಾನು ಇಲ್ಲಿ ಕತೆ ಹೇಳೋದಕ್ಕಿಂತ ನೀವೆಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಲ್ವಾ, ಬೆಳೆಸ್ಬೇಕು. ಇವರು ನಮ್ಮ ಈರಣ್ಣ ಅಂತ ಹೊಸ ಪರಿಚಯ ಮಾಡ್ತಾ ಇದೀವಿ. ಇವರು ಹರೀಶ ಅಂತ, ಇವರು ಹೊಸ ಪರಿಚಯ ಆಗ್ತಾ ಇದಾರೆ ಸಿನಿಮಾದಲ್ಲಿ. ಅವರು ಡೈರೆಕ್ಟರ್ ಮಾಡ್ತಾ ಇದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರಿಗೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಡೈರೆಕ್ಟರ್? ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಇಂಡಸ್ಟ್ರಿಗೆ. ಸೊ ದಯವಿಟ್ಟು ಇವ್ರು ಒಂದು ಸಪೋರ್ಟ್ ಕೊಡಿ. ನೀವು ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಇರ್ಲೆ ನಮ್ಮನ್ ಈಗ ನಿನ್ನ ಕಿವಿಲ್ ಇರ್ಬೇಕು, ಇದ್ರೆ ಅವ್ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಿನ್ನ ಅಕ್ಕನ್ ಮೆರಿ ಅದೆಷ್ಟು ದಿನ ಮೆರಿತೀಯ ಮೆರಿ, ನಿನ್ನ ಅಕ್ಕನ್ ಇನ್ ಮೇಲೆ ನಾನು ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಹಿಂದೆ ಬನ್ನಿ, ಇನ್ನೊಂದ್ ಸ್ವಲ್ಪ ಬನ್ನಿ, ಸೈಡ್ ಬನ್ನಿ, ಇನ್ನೊಂದ್ ಸ್ವಲ್ಪ ಬನ್ನಿ. ಎಲ್ಲಿ ಇನ್ನೊಂಚೂರು ಜಾಗ ಐತ್ ಬನ್ನಿ, ಇನ್ನೊಂಚೂರು ಬನ್ನಿ. ಎಲ್ಲಿ ಇನ್ನೂ ಜಾಗ ಐತಲ್ಲ, ಎಲ್ಲಿ ಇನ್ನೂ ಐತಲ್ಲ ಜಾಗ, ಇನ್ನು ಅರ್ಧ ಅಡಿ ಐತೆ, ಇನ್ನೂ ಐತಲ್ಲ ನೀನ್ ಬಂದೇ ಇಲ್ಲ. ಇನ್ನೊಂದ್ ಸ್ವಲ್ಪ ಜಾಗ ಐತಲ್ಲ, ಇನ್ನೊಂದ್ ಸ್ವಲ್ಪ ಐತಲ್ಲ, ಮೂವೇ ಆಗಿಲ್ಲ. ಬನ್ನಿ ಇನ್ನು ಬನ್ನಿ. ಅಯ್ಯೋ ಶಿವ, ಇನ್ನೂ ಎಷ್ಟು ಜಾಗ ಐತೆ? ಇನ್ನು ಬನ್ನಿ, ಇನ್ನೂ ಐತೆ ಜಾಗ. ಎಷ್ಟೊಂದು ಜಾಗ ಇದೆ, ಇನ್ನೂ ಇದೆ. ಸಾಕು ಯಾರದು? ಮುಂದೆ ಹಾಕ್ಬರ್ತೀನಿ, ಮುಂದೆ ಹಾಕ್ರಿ, ಮುಂದೆ ಹಾಕ್ರಿ, ಆಟೋ ಮುಂದೆ ಹಾಕ್ರಿ. ಲೈಸೆನ್ಸ್ ಗಾಡಿ ರಿವರ್ಸ್ ಐತಿ, ರಿವರ್ಸ್ ಐತಲ್ರಿ. ಬರ್ರಿ ಗಾಡಿ ಮುಂದಾಕ್ತಾರಲ್ಲ ಇವ್ರು. ಆಟೋ ಓಡ್ಸಕ್ ಬರುತ್ತಿಲ್ರಿ? ಬಂದ್ ನೋಡ್ದ ಹಂಗಿಲ್ಲ, ನೋಟ್ಲು ಮಾಡಿ ನೋಟ್ಲ. ಆಯ್ತು ಗೇರೆಲ್ಲ ಆ್ಯಪ್ ಮಾಡಿದ್ರಿ. ಬನ್ರಿ ಬನ್ರಿ, ಇಲ್ಲಿ ನೋಡ್ರಿ ಗಾಡಿ ಸೈಡ್ ತಿಕ್ಕಿರೋದು. ಇದು ಕ್ರಾಚಸ್ ಆಗೈತ್ರಿ ನೋಡ್ರಿ. ಇಲ್ಲಿ 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 ಗುದ್ದಿದ ಗಾಡಿ ಅಪ್ಪಾಟಿ ಆಟೋ ಗುದ್ದಿರೋದು. ಈಗ ಏನ್ ಗೊತ್ತಾ ಈರಣ್ಣವ್ರೆ, ನೀವು ಚಲೋ ಮಾತಾಡ್ತೀರಿ, ಇವನು ಚಲೋ ಮಾತಾಡ್ತಾನ. ಯಾಕಂದ್ರ ನಿಮ್ಮ ಉತ್ತರ ಕರ್ನಾಟಕ ಭಾಷೆ ನಾನು ಕಲ್ತ್ಕೊಂಡ್ ಮಾತಾಡಕ್ ಕುಂತೀನಿ. ನಮ್ಮ ಅಭಿಮಾನಿಗಳಿಗೋಸ್ಕರ ನಿಮ್ಗೆ ಇನ್ನೂ ಅನುಕೂಲವಾಗ್ಲಿ, ಇನ್ನೂ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ, ನಾನು ದಕ್ಷಿಣ ಕನ್ನಡ ಆಗಿ. ಬಟ್ ನಾನ್ ಹೇಳ್ತಾ ಇರೋದೇನಂದ್ರೆ, ನೀವಿಬ್ರು ಒಂದು ವಿಡಿಯೋದಾಗ ಬರಬೇಕು, ಇಬ್ರು ಒಂದು ಆಶಿಸ ಏನೋ ಒಂದು ನಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕು. ನೀವು ಮಾತಾಡೋ ಒಂದೊಂದು ಮೋಟಿವೇಶನ್ ಸ್ಪೀಚ್ ನಮ್ಮ ವಿಡಿಯೋ ಎಲ್ರಿಗೂ ತಲುಪಿ, ಅವ್ರು ನಾಳೆ ನೀವು ಹೇಳೋದ್ರಲ್ಲಿ ಇದು ಕರೆಕ್ಟ್ ಸತ್ಯ ಇದೆ. ನಾನೇ ಕೇಳ್ತೀನಿ ಕ್ವಶನ್ ರೀ, ಅದಕ್ಕೆ ಒಂದೊಂದೇ ಉತ್ತರ ಹೇಳ್ರಿ, ಕೇಳಿ. ಇವಾಗ ನಿಮ್ ಪ್ರಕಾರ ಜೀವನದಲ್ಲಿ ಎಲ್ರು ಏನೇನೋ ಆಗ್ಬೇಕಂತ ಹೇಳ್ತಾರೆ. ಸ್ಕೂಲು ಶಾಲೆ ಓದಬೇಕಾದ್ರ, ಈಗ ಚಿಕ್ಕ ಏಜಿಂದ ಇವನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ನಾವಾಗಿರ್ಬೋದು, ಏನಾದ್ರೂ ಒಂದು ಆಗ್ಬೇಕು ಅನ್ಕೊಂಡಿರ್ತೀವಿ, ಅದಾಗಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಈಗ ಕೆಲಸ ಮಾಡೋ ಬದಲು ನಾವ್ ಏನೋ ಒಂದು ಅನ್ಕೋತೀವಲ್ಲ, ಅದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಫೋಕಸ್ ಮಾಡಿದ್ರೆ ನಾವ್ ಅನ್ಕೊಂಡಿದ್ ಆಗ್ತೀವ. ಈಗ ನೀವು ಏನಾದ್ರು ಒಂದೆರಡು ಹೇಳೋದಾದ್ರ, ನೀನ್ ಏನಾಗ್ಬೇಕು ಅನ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ? ಚಿಕ್ಕ ವಯಸ್ಸಾಗ ದೊಡ್ಡನಾಗ್ಬೇಕು ಅನ್ಕೊಂಡಿದ್ದೆ. ನೀನೇನಾಗ್ಬೇಕು ಅನ್ಕೊಂಡಿದ್ದಿ ಚಿಕ್ಕ ವಯಸ್ಸಾಗ? ಡ್ರೈವರ್ ಆಗ್ಬೇಕು ಅನ್ಕೊಂಡಿದ್ನಿ. ಡ್ರೈವರ್ ಆಗಿದ್ದಿ? ಡ್ರೈವರ್ ಆಗೇ ಬಿಟ್ಟಿದೀನಿ. ಇನ್ನೇನಿಲ್ಲ ನಂದು.
ಈಗ ಡ್ರೈವರ್ ಆಗ್ಬೇಕು ಅನ್ಕೊಂಡಿ ಡ್ರೈವರ್ ಆದಿ, ದುಡ್ಡು ಮಾಡ್ಬೇಕು ಅನ್ಸಲ್ಲ? ದುಡ್ಡು ಮಾಡ್ಬೇಕು ಅನ್ಸಲ್ಲ. ಮತ್ತೆ ಈಗ ನೀನು ಸಂಬಳ ತಗೊಳಲ್ಲ? ತಗೊಂತೀನಿ. ಏನಾದ್ರೂ ಒಂದ್ ಆಗ್ಬೇಕ್ರಿ ಫ್ರೆಂಡ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವೇನು ಆಗಲ್ಲ, ನಮ್ ಕೈಲಿ ಏನೂ ಆಗಲ್ಲ. ಏನೋ ಒಂದು ಸುಮ್ಮನೆ ಇವತ್ತು ಆಯ್ತಪ್ಪ ಇವತ್ತೊಂದಕ್ಕೆ ಆದ್ರೂ ಅಂದ್ರ ಜೀವನ ಅಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಮಗ ಭಜನಾ ಪದ ಅಂದ್ರೆ ಬಹಳ ಇಷ್ಟ. ಭಜನೆ ಪದ ನಿಮಗೆ ಭಜನೆ ಪದ ಒಂದ್ ಇಷ್ಟಲ್ಲ, ಯಾವ್ದೋ ಒಂದು ಭಜನೆ ಪದ ಹೇಳ್ರಿ. ಇಲ್ಲಿ ಹೇಳಕ್ ಆಗಲ್ಲಪ್ಪ ಅದು. ಒಂದು ಲೈನ್ ಅಷ್ಟೇ ಸಾಕು. ಬೇಡ ಬೇಡ, ಜ್ಞಾಪಕ ಬರಲ್ಲವು. ಜ್ಞಾಪಕ ಆದಾಗ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನಾ ಹೇಳ ನಿಮ್ ಉತ್ತರ ಕರ್ನಾಟಕದ ಒಂದು ಭಜನೆ ಪದ. ಅದೇ ಮೊನ್ನೆ ಎಲ್ಲಾರು ಬಂದಾರ, ಬಂಧು ಬಳಗ ಬಂದಾರ, ಯಾರ್ಯಾರ ನಿನ್ನೋರ ನನಗೆಲತಿ ಇದ್ದಾಗ ನನ್ನ ನೋಡಿ ನೀನಗತಿ ಓಣಿ ಹಿಡದನ ಬರುವಾಗ ಹಳ್ಳ ಹೋಗಿತ್ತಿದ್ದಿ ನಿಂತ ಕಿಡಿಕ್ಯಾಗ ನೀನ ಮ್ಯಾಗ ಮನಸ್ಸಾತು ಅವಳ ಮ್ಯಾಗ ಅದ್ರ ಮ್ಯಾಗ ಅಲ್ಲಿ ಅಲ್ಲಿ ಎಲ್ಲರೂ ದಾಡ ಆಯ್ತು. ನಮ್ಮ ನಿಯತ್ತಿನ ಪ್ರಾಣಿಗಳ ಮಾತಾಡ್ಸ್ಕೊಬರಲ್ಲ. ಮತ್ತೆ ಸುಮ್ಮನೆ ಈಗ ಬರ್ತೀನಿ. ಏನು ನಾನ್ ರೀಲ್ಸ್ ಮಾಡಿದ್ರೆ ಉರ್ಕೊಳಾರ ಒಬ್ರ ಇಬ್ರ ದುಶ್ಮನ್ ಕಿದರೆ ಅಂದ್ರೆ ಊರ್ ತುಂಬಾ ಫ್ರೆಂಡ್ಸ್ ಜಾಸ್ತಿ ಇದ್ದಷ್ಟು ಸೋಂಬೇರೆ ಬರ್ತೀವಿ. ಅದೇ ದುಶ್ಮನ್ ಜಾಸ್ತಿ ಇದ್ರೆ ಅಷ್ಟಾಗಿರ್ತೀವಿ. ಹಿಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ ಅಷ್ಟೇ. ಓಕೆ ಡನ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.